आप देख रहे हैं बीजापुर इन्फो। मैं आपके साथ जाफर कलादगी। कल बीजापुर में श्री सेवालाल की 280वीं जयंती और जिला स्तर बंजारा समाज जागरूकता समावेश आयोजन होना है, जिसमें राज्य के सीएम एचडी कुमारस्वामी के अलावा राज्य भर से कई राजनीतिक और सामाजिक हस्तियां शिरकत करेंगी, जिसकी जानकारी आज बीजापुर में एक प्रेस कॉन्फ्रेंस करते हुए नागठान एमएलए देवानंद चौहान ने दी। ರವಿವಾರದಂದು ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಬಂಜಾರ ಸಮಾಜದ 280ನೇ ಒಂದು ಜಯಂತ್ಯೋತ್ಸವಕ್ಕೆ ಆಗಮಿಸಲಿದ್ದಾರೆ ಹಾಗೂ ಅದೇ ಸಂದರ್ಭದಲ್ಲಿ ಜನಜಾಗೃತಿ ಸಮಾವೇಶ ಕೂಡ ನಡೀತಾ ಇದೆ। ಅದಕ್ಕೆ ಸಾಕಷ್ಟು ಜಿಲ್ಲೆ ಮತ್ತು ರಾಜ್ಯದ ಮಂತ್ರಿಗಳು, ಶಾಸಕರು, ಗಣ್ಯ ಮಹನೀಯರು ಕೂಡ ಆಗಮಿಸಲಿದ್ದಾರೆ। ಈ ಜನಜಾಗೃತಿ ಒಂದು ಉದ್ದೇಶ ಇವತ್ತು 72 ವರ್ಷಗಳ ಸ್ವಾತಂತ್ರ್ಯ ಸಿಕ್ಕ ನಂತರ ಇವತ್ತು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರತಕ್ಕಂಥ ಒಂದು ಸಮಾಜ ಬಂಜಾರ ಸಮಾಜ ಆಗಿದ್ದರಿಂದ ಇವತ್ತು 72 ವರ್ಷಗಳ ಗತಿಸಿದರೂ ಕೂಡ ಇವತ್ತು ಲೋಕಸಭೆಯಲ್ಲಿ ಯಾವುದೇ ಒಂದು ಧ್ವನಿ ತೆಗೆಯುವಂಥ ಒಂದು ಬಂಜಾರ ಸಮಾಜದ ಯಾರೂ ಒಬ್ಬ ಲೋಕಸಭೆ ಅಭ್ಯರ್ಥಿಗಳು ಕೂಡ ಇಲ್ಲಿವರೆಗೆ ಆಯ್ಕೆಯಾಗಿ ಹೋಗಿದ್ದು ರಾಜ್ಯದಿಂದ ಆಗೇ ಇಲ್ಲರಿ। ಅದಕ್ಕೋಸ್ಕರ ಬರತಕ್ಕಂಥ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಕನಿಷ್ಠ 2,55,000 ಮತದಾರರಿದ್ದು ಮತ್ತು 5 ಲಕ್ಷವರೆಗೆ ಜನಸಂಖ್ಯೆ ಇದ್ದು ಇವತ್ತು ಹೆಚ್ಚಿನ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಬಂಜಾರ ಸಮಾಜಕ್ಕೆ ಒಂದು ಲೋಕಸಭೆ ಟಿಕೆಟನ್ನು ನೀಡಬೇಕಂತೇಳಿ ಎಲ್ಲರ ಬಿಜಾಪುರ ಜಿಲ್ಲೆ ಎಲ್ಲ ನಾಯಕರ ಒಕ್ಕೂರಲಿನ ಒಂದು ಕೂಗು ಕೂಡ ಇವತ್ತಿದೆ। ಅದಕ್ಕೋಸ್ಕರ ಇವತ್ತು ಏನು ಬಿಜಾಪುರ ಜಿಲ್ಲೆಯ ಒಂದು ಸಮಾಜದ ಸ್ಥಿತಿಗತಿಗಳನ್ನು ನಾವು ನೋಡಿದರೆ ಇವತ್ತು ಕಂದಾಯ ಗ್ರಾಮಗಳ ಒಂದು ಬೇಡಿಕೆ ಇತ್ತು, ಆ ಕಂದಾಯ ಗ್ರಾಮಗಳ ಬೇಡಿಕೆ ಇನ್ನೂ ಈಡೇರಬೇಕಾಗಿದೆ। ಅನಂತರ ಇವತ್ತು ಗೂಳೆ ಹೋಗುವಂಥದ್ದು ಕೂಡ ನಾವು ತಪ್ಪಿಸಬೇಕಾಗಿದೆ। ಅನಂತರ ಬಿಜಾಪುರ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪ್ಯಾಕೇಜ್ ಕೂಡ ನಮ್ಮ ಮುಂದಿರತಕ್ಕಂಥ ಬೇಡಿಕೆಯಲ್ಲಿ ಇದು ಒಂದು ಕೂಡ ಹೀಗೆ ಹಲವಾರು ಒಂದು ಸಮಸ್ಯೆಗಳಲ್ಲಿ ಇವತ್ತು ಬಂಜಾರ ಜನಾಂಗ ಏನು ಬದುಕನ್ನು ಸಾಗಿಸ್ತಾ ಇದ್ದಾರೆ। ಇವತ್ತು ನಮ್ಮ ನಾಡಿನ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಮಾನ್ಯ ಶ್ರೀ ಕುಮಾರಣ್ಣವರು, ಯಾಕಂದರೆ ಅವರು ತಾಯಿಯ ಕರಳಿನ ಹೃದಯದವರು ಅವರು, ಯಾಕಂದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ। ಇವತ್ತು ಅವರು ಬಿಜಾಪುರ ಜಿಲ್ಲೆಗೆ ಮೊನ್ನೆ ಬಜೆಟ್ನಲ್ಲಿ ನೀಡಿರ್ತಕ್ಕಂಥ ಕೆಲವೊಂದು ಅವಕಾಶಗಳು ಇವತ್ತು ರೇವಣಸಿದ್ದೇಶ್ವರ ಏತ ನೀರಾವರಿ 250 ಕೋಟಿಗಳ ಒಂದು ನಮ್ಮ ಬೇಡಿಕೆ ಇತ್ತು, ಅದನ್ನು ಕೂಡ ಅವರು ಈಡೇರಿಸಿದ್ದಾರೆ। ಆನಂತರ ಹೈಟೆಕ್ ಒಂದು ಹಾಸ್ಪಿಟಲದ್ದು ಹೀಗೆ ಸಾಕಷ್ಟು ಒಂದು ಬಿಜಾಪುರ ಜಿಲ್ಲೆಗೆ ಪ್ರಾತಿನಿಧ್ಯನ ಕೂಡ ಅವರು ಕೊಟ್ಟಿದ್ದಾರೆ। ಈಗಾಗಲೇ ಹಿಂದೆ ಮಧುಮವಿ ತಾಂಡಕ್ಕೆ ಭೇಟಿ ನೀಡಿದಾಗ ಒಂದು ಪೈಲಟ್ ಪ್ರಾಜೆಕ್ಟ್ ಅಂಥೇಳಿ ಒಂದು ಅವರು ಅಲ್ಲಿಂದಲೇ ಒಂದು ಕಾರ್ಯರೂಪಕ್ಕೆ ತಂದಿದ್ದರು। ಈಗಾಗಲೇ ಅದು ಕಾರ್ಯರೂಪಕ್ಕೆ ಕೂಡ ನಡೀತಾ ಇದ್ದಾರೆ ಅದನ್ನು ಪ್ರಾಯೋಗಿಕವಾಗಿ। ಹೀಗೆ ಸಾಕಷ್ಟು ಒಂದು ಇವತ್ತು ಸಾಮಾಜಿಕವಾಗಿ ಹಾಗೂ ಈ ಜಿಲ್ಲೆಗೆ ಸಾಕಷ್ಟು ಕೊಡುಗೆಗಳನ್ನು ಕೂಡ ಇವತ್ತು ನೀಡಿದ್ದಾರೆ। ನಾಳೆ 3ನೇ ತಾರೀಕಿಗೆ ಏನು ಅಣ್ಣವರು ಬರ್ತಾರೆ, ವಿಶೇಷವಾಗಿ ಚಡ್ಚಾಣ ಏತ ನೀರಾವರಿ ಅದು ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥ ಒಂದು ಯೋಜನೆ ಅದು 8 ಹಳ್ಳಿಗಳ ಒಂದು ಪೈಪ್ಲೈನ್ ಮುಖಾಂತರವೇ ಇವತ್ತು ರೈತರಿಗೆ ಅನುಕೂಲ ಆಗುವಂಥ ಪ್ರಾಜೆಕ್ಟ್ ಅದನ್ನು ಕೂಡ ಅವರು ಚಾಲನೆ ಅವರ ಅಮೃತ ಹಸ್ತದಿಂದ ಅದನ್ನು ಕೂಡ ಚಾಲನೆ ನೀಡೋ ಒಂದು ಅವಕಾಶ ಕೂಡ ನಾವು ಮಾಡಿಕೊಟ್ಟಿದ್ದೇವೆ। ಹೀಗೆ ಇವತ್ತು ಏನು ಬರದ ನಾಡು ಬಿಜಾಪುರ ಜಿಲ್ಲೆ ಇದನ್ನು ಹಣೆಪಟ್ಟ ಕೂಡ ಇವತ್ತು ಬಿಜಾಪುರ ಜಿಲ್ಲೆ ಏನು ಬರೆದುಕೊಂಡಿದೆ। ಇವತ್ತು ಬಿಜಾಪುರ ಜಿಲ್ಲೆಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ 3 ಜನ ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ। ಅದೇ ರೀತಿಯಾಗಿ
ಇವತ್ತು ಎರಡು ಒಂದು ಕ್ಯಾಬಿನೆಟ್ ದರ್ಜೆಯ ಒಂದು ನಮ್ಮ ಇಂಡಿ ಶಾಸಕರಿಗೆ ಕೂಡ ಇದನ್ನು ಮಾಡಿದ್ದಾರೆ. ಮತ್ತು ಮೊನ್ನೆ ಕೂಡ ಸಂಸದೀಯ ಕಾರ್ಯದರ್ಶಿ ಹಾಗೂ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಒಂದು ಅವರ ಸಂಸದೀಯ ಒಂದು ಕಾರ್ಯದರ್ಶಿಗಳನ್ನಾಗಿ ಕೂಡ ಅವರು ನೇಮಣಿಕೆ ಮಾಡಿ ಆದೇಶ ಕೂಡ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಆಯ್ಕೆಯಾಗಿ ಬಂದಿದ್ದೇವೆ. ಅವರಿಗೆಲ್ಲರಿಗೆ ಸ್ಥಾನಮಾನ ಕೊಡುವುದ ಮುಖಾಂತರ ಜಿಲ್ಲೆಗೆ ಒಂದು ಉನ್ನತ ಅಂದರೆ ಬರಗಾಲದ ಹಣಪಟ್ಟ ಏನಿದೆ ಅದರ ಎಲ್ಲರೂ ಪರಿಶ್ರಮಿಸಲಿ ಮತ್ತು ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಮುಂದೆ ಬರುವತಕ್ಕಂಥ ದಿನಮಾನಗಳಲ್ಲಿ ಒಳ್ಳೆಯ ಒಂದು ಪ್ಯಾಕೇಜ್ ಘೋಷಣೆಯಾಗಿ ಜಿಲ್ಲೆ ಅಭಿವೃದ್ಧಿ ಆಗಲಿ ಅಂತೇಳಿ ನಮ್ಮ ಒಂದು ಬೇಡಿಕೆ ಕೂಡ ಇದೆ ಸರ್. ಪರವಾಗಿ ಕಾಂಗ್ರೆಸ್ ಪರವಾಗಿನೇ ಪ್ರಚಾರ ಮಾಡಬೇಕಾಗ್ತೈತಿ. ನಮ್ಮ ಕಮ್ಯುನಿಟಿ ಕ್ಯಾಂಡಿಡೇಟ್ ಕೊಟ್ಟಿಲ್ಲ ಅಂತ ಹೇಳಿ ವಿರೋಧ ಮಾಡಬೇಕಾಗ್ತೈತೇನು ಸರ್? ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಒಬ್ಬ ಸ್ಥಾನಮಾನ ಇರುವುದರಿಂದ ಇವತ್ತು ರಾಜ್ಯದ ನಮ್ಮ ನಾಯಕರು ಏನು ನಿರ್ಧಾರ ತಗೋತಾರೆ ಅದಕ್ಕೆ ನಾವು ಭದ್ರ ಆಗಬೇಕಾಗ್ತಾರೆ. ಅದರ ರೀತಿ ನಾವು ನೋಡ್ಕೋಬೇಕಾಗ್ತಾರೆ ಸರ್. ಅದರ ಒಳಗೆ ಯಾವುದೇ ಸರ್ JDC-ದಿಂದ 7-8 ಜನ ಇದ್ದಾರೆ ಸರ್. ಸರ್ ಒಬ್ಬರು ಯಾಕಿಲ್ಲ ಸರ್, ಯಾವತ್ತೂ ತಾವು ಮಾಧ್ಯಮದ ಮುಖಾಂತರ ತಾವು ಯಾವತ್ತೂ ನೋಡ್ತಾನೆ ಇದ್ದೀರಲ್ಲ ಸರ್. ಒಬ್ಬರು ಯಾಕಿಲ್ಲ ಸರ್, ಪ್ರಬಲ ನಾಯಕರುಗಳು ಕೂಡ ಇದ್ದಾರೆ ಸರ್. ಇಲ್ಲ, ನಾವಂತೂ ಆಕಾಂಕ್ಷಿ ಇಲ್ಲ ಸರ್. ಆಕಾಂಕ್ಷಿ ಪಡೋರಿಗೆ ನಾವು ಸಪೋರ್ಟ್ ಕೊಡ್ತೀವಿ. ಜವಾಬ್ದಾರಿ ನೀವೇ ನಿಭಾಯಿಸಿ ಒಂದು ಮಾತುಕತೆ ಮೌಖಿಕ ಸೂಚನೆ ಕೊಟ್ಟರು. ಇಲ್ಲ ಅಂದ್ರೆ ಏನು ಸುಮ್ಮನೆ ಒಂದು ರಾಜಕೀಯ ಸ್ಥಾನಮಾನ ಕೊಡಬೇಕು, ಒಂದು ಕಾರು ಒಂದು ಇದನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಕೊಟ್ಟರೆ ಅಂತದ್ದು ಸರ್. ಈಗ ಆ ವಿಷಯವಾಗಿ ಇವತ್ತು ಮಾನ್ಯ ಕುಮಾರಣ್ಣವರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭಾಳಷ್ಟು ಒಂದು ನಂಬಿಕೆ ಅಥವಾ ನೋಡಿದಿರಿ ಸಾಕಷ್ಟು ಒಂದು ಮಾಧ್ಯಮದ ಮುಖಾಂತರ ಚುನಾವಣೆಯ ಪೂರ್ವದಲ್ಲಿ ನೋಡಿದಿರಿ, ಚುನಾವಣೆ ನಂತರದಲ್ಲೂ ನೋಡಿದಿರಿ, ಈಗ ಕೂಡ ತಾವು ನೋಡ್ತಾ ಇದ್ದೀರಿ ಸರ್. ಅದರ ಆಕಾಂಕ್ಷಿಗಳು 7-8 ಜನ ಹೇಳಿದ್ರಿ, ಯಾರ್ಯಾರು ಸರ್ JDS-ದಿಂದ ಈಗ ಡಾಕ್ಟರ್ ಸುನೀತಾ ಚವ್ಹಾಣ್ ಅವರು ಇದ್ದಾರೆ ಸರ್, ಸುನಿಲ್ ರಾಠೋಡ್ ಅವರು ಇದ್ದಾರೆ, ರವಿ ಚವ್ಹಾಣ್ ಅವರು ಇದ್ದಾರೆ ರೀ ಸರ್. 50,000 ಮೇಲ್ಪಟ್ಟು ಜನಸಂಖ್ಯೆ ಬರ್ತಾರೆ. जिला समावेश सर. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को, और हाँ बेल आइकॉन दबाना ना भूलिएगा. धन्यवाद.